ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ. ನಾವು ಆ್ಯಕ್ಚುಲಿ ಕುಂತಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ನಾವು ಸ್ವಲ್ಪ ಲೇಟಾಗಿ ಇದ್ದಿರೋ ಕಾರಣ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಸಂಡೇ ಅಲ್ವಾ, ನನಗಂತೂ ಸಂಡೇ ಮನೇಲೆಲ್ಲ ಇರೋಕ್ಕಾಗಲ್ಲ, ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತೇಳಿ ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಶ್ರೀರಂಗಪಟ್ಟಣದಲ್ಲಿ ಒಂದಷ್ಟು ಪ್ಲೇಸಸ್ ಇದೆ. ಸೊ ಯಾವ್ಯಾವ್ದಕ್ಕೆ ಹೋಗ್ತೀನಿ ಅಂತ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ನಾವು ಚಿಕ್ಕವರಿದ್ದಾಗ ಅಂದರೆ ಒಂದು 10th ಸ್ಟ್ಯಾಂಡರ್ಡ್ ಅಪ್ ಟು PU ವರೆಗೂ ಇದ್ದಾಗ ಕೂದಲು ಎಷ್ಟು ಚೆನ್ನಾಗಿರ್ತಿತ್ತು. ಬಟ್ ಆಮೇಲೆ ಬರ್ತಾ ಅಂದರೆ ತುಂಬ ತಿನ್ನ ಆಗ್ತಾ ಇದೆ. ಆಗೆಲ್ಲ ಎಷ್ಟು ವಾಲ್ಯೂಮ್ ಇರ್ತಿತ್ತು ಆ್ಯಂಡ್ ಏರ್ ಕೂಡ ತುಂಬ ತಿಕ್ಕಾಗಿರ್ತಿತ್ತು. ಈಗಂತೂ ನನ್ನ ಯಾರೇ ನೋಡಿದ ತಕ್ಷಣ ಫಸ್ಟ್ ಕೇಳೋದೆ ಯಾಕೆ ಕೂದಲಿಷ್ಟು ಸಣ್ಣ ಆಗ್ತಿದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಇನ್ಮೇಲಿಂದ ಸ್ವಲ್ಪ ಕೆಮಿಕಲ್ ಬೇಸ್ಡ್ ಇರುವಂಥ ಪ್ರಾಡಕ್ಟ್ಸ್ ಏನೇನು ಶ್ಯಾಂಪೂ ಅಥವಾ ಕಂಡೀಷ್ನರ್ ಏನಿರುತ್ತೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಇನ್ಮೇಲೆ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ಯಾವುದಾದ್ರೂ ಏರ್ ಪ್ಯಾಕ್ನ ಟ್ರೈ ಮಾಡಬೇಕು ಯೂಸಿಂಗ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ. ಆ್ಯಂಡ್ ಇನ್ಸ್ಟೆಡ್ ಆಫ್ ಶ್ಯಾಂಪೂ ನಾನು ಈ ಶಿಕಾಕಾಯಿ ಬರುತ್ತೆ ಮತ್ತು ಒಂದಷ್ಟು ಸುಜ್ಜುಳು ಅಂತ ಎಲ್ಲ ಒಂದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಅದನ್ನು ಯೂಸ್ ಮಾಡಿ ನಾವೇ ಮನೆಯಲ್ಲಿ ಒಂದು ಪೌಡರ್ನ ಮಾಡ್ಕೋಬೋದು. ಆ ಪೌಡರಿಂದ ಇನ್ಮೇಲೆ ಹೆಡ್ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ಅದೇ ರೀತಿ ನಾನು ಒಂದು ಏರ್ ಪ್ಯಾಕ್ನ ಟ್ರೈ ಮಾಡ್ತಿದ್ದೆ. ಸೊ ಅದನ್ನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಒಂದು ಏರ್ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಐಬಿಸ್ಕಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಂಡ್ಯಲ್ಲಿ ನಿಮಗೆ ನಿಧಿ ಆರ್ಗ್ಯಾನಿಕ್ಸ್ ಆ್ಯಂಡ್ ನ್ಯಾಚುರಲ್ಸ್ ಅಂತ ಒಂದು ಶಾಪ್ ಇದೆ, ವಿಚ್ ಈಸ್ ಅಪೋಸಿಟ್ ಟು ಆಶಾ ಕೆಫೆ VV ರೋಡ್. ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ. ಸೊ ನಾನಿವಾಗ ಈ ಒಂದು ದಾಸವಾಳ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ 2 to 3 ಸ್ಪೂನ್ ಆಗಷ್ಟು ಕರ್ಡ್ ತೊಗೊಂಡಿದ್ದೀನಿ. ಇದೆರಡನ್ನು ಯೂಸ್ ಮಾಡಿ ನಾವೊಂದು ಪೇಸ್ಟ್ ಮಾಡ್ಕೋಬೇಕು. ಸೊ ನಾವು ಫೈನಲಿ ಕರ್ಡ್ ಆ್ಯಂಡ್ ಐಬಿಸ್ಕಸ್ ಪೌಡರ್ನ ಮಿಕ್ಸ್ ಮಾಡಾದಮೇಲೆ ಈ ರೀತಿ ಒಂದು ಪೇಸ್ಟ್ ಆಗುತ್ತೆ. ಸೊ ಇದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೀವು ಬ್ರಷ್ ಯೂಸ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫುಲ್ ಎಲ್ಲ ಕಡೆ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಏರ್ನ ಪಾರ್ಟಿಷನ್ ಮಾಡಿಕೊಂಡು ಎಲ್ಲ ಕಡೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಏರ್ ಲೆಂತ್ ಮೇಲೆ ನೀವು ಈ ಪ್ಯಾಕ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನನ್ನದು ಕೂದಲು ಚಿಕ್ಕ ಇರೋದ್ರಿಂದ ನನಗೆ 1.5 ಸ್ಪೂನಷ್ಟು ಐಬಿಸ್ಕಸ್ ಪೌಡರ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಈ ಏರ್ ಪ್ಯಾಕ್ನ ಅಪ್ಲೈ ಮಾಡಿ ನೀವು 30 to 45 ಮಿನಿಟ್ಸ್ವರೆಗೂ ಬಿಡಬೇಕಾಗತ್ತೆ. ಸೊ ನಾನು ಇವಾಗ ಅಪ್ಲೈ ಮಾಡಿ 30 ಮಿನಿಟ್ಸ್ ಆಗ್ತಿದೆ. ಸೊ ನಾನು ಇವಾಗ ಹೆಡ್ ವಾಶ್ ಮಾಡ್ಕೊತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಿಮಾಸ್ ಬ್ಲಾಗ್. ಇವತ್ತು ಯಾರು ಈ ಹುಡುಗಿ ಹಿಮನ್ ಬ್ಲಾಗಲ್ಲಿ ಇದ್ದಾಳೆ ಅಂತ ನೋಡ್ತಾ ಇದ್ರೆ, ನನ್ನ ಹೆಸರು ಸಹನಾ. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ, ಅವಳು ಹಿಂದಿನ ಬ್ಲಾಗ್ಸ್ ನೋಡಿದರೆ ಹಿಮನ್ನ ಬೆಸ್ಟೆಸ್ಟ್ ಫ್ರೆಂಡು ನಾನು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೆ ಹಿಮ ಮನೆಗೆ. ಸೊ ಇವತ್ತು ನಾವು ಶ್ರೀರಂಗಪಟ್ಟಣಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬೇರೆ ಕುಂತಿ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಕುಂತಿ ಬೆಟ್ಟ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾವಿವತ್ತು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿಬ್ಬರು ಆಲ್ರೆಡಿ ರೆಡಿ ಆಗಿದ್ದೀವಿ. ಆ್ಯಂಡ್ ವಿ ಕ್ಲಿಕ್ ಸಮ್ ಪಿಕ್ಸ್ ಮತ್ತು ರೀಲ್ಸ್ ಮಾಡಿದ್ವಿ, ಸ್ನ್ಯಾಪ್ ಮಾಡಿದ್ವಿ. ಆ್ಯಂಡ್ ಇವತ್ತು ನಾವು ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಶ್ರೀರಂಗಪಟ್ಟಣದಲ್ಲಿ ತುಂಬ ಒಂದು ಫೇಮಸ್ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ದೇವಸ್ಥಾನಕ್ಕೆ ಹೋಗೋದು ಡೌಟು, ಯಾಕೆಂದರೆ ನಾವು ಈ ಔಟ್ಫಿಟ್ಟೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಯೂಶಲಿ. ಸೊ ಅಲ್ಲಿ ಸ್ವಲ್ಪ ಸಮರ್ಥ್ ಪ್ಯಾಲೇಸ್ ಇದೆ ಆ್ಯಂಡ್ ದರಿಯಾ ದೌಲತ್ ಅಂತ ಒಂದಷ್ಟು ಪ್ಲೇಸಸ್ ಇದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ.
ಆ್ಯಂಡ್ ನನ್ನ ಔಟ್ಫಿಟ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಬ್ಲ್ಯಾಕ್ ಕ್ರಾಪ್ ಟಾಪ್, ನನಗೆ ಇದು ಸಹನಾ ಗೋವಾಯಿಂದ ತೊಗೊಬಂದು ಕೊಟ್ಟಿದ್ದು. ಆ್ಯಂಡ್ ಬ್ಲೂ ಕಲರ್ ಬೆಲ್ ಬಾಟಮ್ ಜೀನ್ಸ್ ಹಾಕಿದ್ದೀನಿ. ಆ್ಯಂಡ್ ಸಹನಾದು ಈ ಟಾಪ್ ಬಂದು ಅವ್ರ ಮನೆ ಹತ್ರ ಒಂದು ವೆಂಕಟೇಶ್ವರ ಅಂತ ಒಂದು ಶಾಪ್ ಇದೆ, ಅಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕಮ್ಮಿ ಪ್ರೈಸಿಗೆ ತುಂಬ ಚೆನ್ನಾಗಿರುವಂಥ ಕ್ಲೋತ್ಸ್ಗಳಿದೆ ಅಲ್ಲಿದು. ಆ್ಯಂಡ್ ಅವಳು ಬ್ಲ್ಯಾಕ್ ಜೀನ್ಸ್ ಹಾಕಿದ್ದಾಳೆ, ಅದು ಬಂದು ಟ್ರೆಂಡ್, ಅದನ್ನ ತೊಗೊಳಕ್ಕೆ ನಾನೇ ಹೋಗಿದ್ದಿಲ್ಲ. ಆ್ಯಂಡ್ ಈ ರಿಂಗ್ ಬಂದು ಇವಳು ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಈ ರಿಂಗ್ ಬಂದು ನಮ್ಮಮ್ಮ ಮತ್ತು ನಮ್ಮ ಅಣ್ಣ ನಂಗೆ ಗಿಫ್ಟ್ ಕೊಟ್ಟಿದ್ದು. ಈ ಚೈನ್ ಬಂದು ಸೇಮ್ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿದ್ದು. ನಮ್ಮ ಅಣ್ಣ ಮತ್ತು ಅಣ್ಣಲ್ಲ, ಅಣ್ಣ ಮತ್ತು ಅಮ್ಮ. ನಮ್ಮ ಅಣ್ಣ ಮತ್ತು ನಮ್ಮ ಅಮ್ಮ ಗಿಫ್ಟ್. ಇಯರಿಂಗ್ಸ್ ಅಷ್ಟೇ ನಮ್ಮ ಅಣ್ಣ ಮತ್ತು ಎಲ್ಲ ಬರೀ ಗಿಫ್ಟ್, ಎಲ್ಲ ನನಗೆ ಗಿಫ್ಟ್. ಇದೆಲ್ಲ ಅಂತ ನಾನು ದುಡ್ಡಲ್ಲಿ ತೊಗೊಂಡಿರೋದು, ಇನ್ನೆಲ್ಲ ನಮ್ಮಮ್ಮ ಕೊಡಿಸಿರೋದು, ನಮ್ಮ ಅಣ್ಣ ಕೊಡಿಸಿರೋದು ಆ್ಯಂಡ್ ಇವಳು ಕೊಡಿಸಿರೋದು. ಓಕೆನಾ. ಸೊ ಇವಾಗ ನಾವು ಗುಡ್ ಟು ಗೋ, ನಾವು ಹೊರಡ್ತಿದ್ದೀವಿ. ಅಲ್ಲೋಗಿ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಅಂದರೆ ನಾವೇನು ಪ್ಲ್ಯಾನ್ ಮಾಡಿಲ್ಲ ಇಲ್ಲಿಗೆ ಹೋಗ್ಬೇಕಂತ, ಲೈಕ್ ಹಾಗೆ ಅಂದ್ಕೊಂಡಿದ್ವಿ ಇಲ್ಲಿ ಹೋಗೋಣ ಅಂತ. ಸೊ ರಿಟರ್ನ್ ಬಂದು ಆ್ಯಂಡ್ ಪಪ್ಪ ಇವಳು ಮತ್ತೆ ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ಆದಷ್ಟು ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ 12 o'clock ಆಯಿತು, ಬೇಗ ಹೋಗೋ ಮಾತೇ ಇಲ್ಲ, ಲೇಟ್ ಆಯಿತು. ಸೊ ಬನ್ನಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಾನು ಅದನ್ನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ. ಕೇರಳದವ್ರಂತೂ ಎಲ್ಲೋದ್ರೂ ಇರ್ತಾರಪ್ಪ, ಕೇರಳ ಬಿಟ್ಟು ಎಲ್ಲ ಕಡೆ ಇರ್ತಾರೆ. ಮುಂಚೆ ಎಲ್ಲ ಟಿಕೆಟ್ಸ್ನ ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡಬೇಕಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಸ್ಕ್ಯಾನರ್ ಇರುತ್ತೆ, ನೀವು ಅದನ್ನು ಸ್ಕ್ಯಾನ್ ಮಾಡಿದರೆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನೀವು ಲೈಕ್ ನಿಮ್ಮ ನೇಮ್ನ ಫಿಲ್ ಮಾಡಿ ಆ್ಯಂಡ್ ಯಾವುದಾದ್ರೂ ಒಂದು ಲೈಕ್ ಏನು ಹೇಳ್ತಾರೆ ವೋಟರ್ ಐ ಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಆ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ವೋಟರ್ ಐ ಡಿ ತಗೋತಾ ಇಲ್ಲ. ಸೊ ನಾವು ಆಧಾರ್ ಕಾರ್ಡ್ ನಂಬರ್ಸ್ ಕೊಟ್ವಿ, ಯಾವ್ದಾದ್ರು ಒಬ್ರದ್ದು ಕೊಟ್ಟರೆ ಸಾಕು. ಆ್ಯಂಡ್ ಅಲ್ಲಿಂದ ಅದೇ ನಮಗೆ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮದು ಗೂಗಲ್ ಪೇನಾ, ಫೋನ್ಪೇನಾ, ಯಾವ ಮೋಡ್ ಆಫ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ದೆನ್ ಯು ಹ್ಯಾವ್ ಟು ಪೇ. ಸೊ ಒಬ್ಬರಿಗೆ ದೇ ವಿಲ್ ಕಾಸ್ಟ್ ಅರೌಂಡ್ 20 rupees, ಒಬ್ರಿಗೆ 20. ನಾನು ಇಲ್ಲಿಗೆ ನನ್ನ ಸೆಕೆಂಡ್ PU ಮುಗ್ದಾದ್ಮೇಲೆ ಲೈಕ್ ಹಾಲಿಡೇಸ್ ಇರುತ್ತಲ್ಲ, CT ಮತ್ತು ನೀಟ್ ಎಕ್ಸಾಮ್ ಗ್ಯಾಪ್ ಇರುತ್ತಲ್ಲ, ಅವಾಗ ನನ್ನ PU ಫ್ರೆಂಡ್ಸ್ ಎಲ್ಲ ನಾವು ಬಂದಿದ್ವಿ. ಅದಾದಮೇಲೆ ಮತ್ತೆ ಇವಾಗ ಬರ್ತಾಯಿದ್ವಿ. ನಾನಿಲ್ಲಿಗೆ ನನ್ನ ಸ್ಕೂಲ್ ಟೈಮಲ್ಲಿ ಮೇಲ್ಕೋಟೆ ಅದು ಇದು ತೋರ್ಸೋಕೆ ಕರ್ಕೊಂಡ್ಬಂದಾಗ ಯೂಶಲಿ ಶ್ರೀರಂಗಪಟ್ಟಣದಲ್ಲಿ ಒಂದಷ್ಟು ಪ್ಲೇಸಸ್ ಇದೆ. ಇದು ರಂಗನಾಥ ಸ್ವಾಮಿ ಟೆಂಪಲ್ಲು, ನಿಮಿಷಾಂಬ, ಇದು ಸಮ್ಮರ್ ಪ್ಯಾಲೇಸ್ ಅಂತ ಕರೀತಾರೆ, ಅಥವಾ ಟಿಪ್ಪು ಸುಲ್ತಾನ್ ಅರಮನೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ತೀರ್ಕೊಂಡಿರೋ ಸಮಾಧಿ ಜಾಗ ಇದೆ. ಅದಷ್ಟು ಒಂದಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಶ್ರೀರಂಗಪಟ್ಟಣದಲ್ಲಿ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಗ್ರೀನರಿ ಅಂತೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದೆಲ್ಲ. ನೀವು ಯಾರಾದರೂ ಶ್ರೀರಂಗಪಟ್ಟಣ ಅಥವಾ ಮಂಡ್ಯ ಮೈಸೂರು ಕಡೆ ಬಂದಾಗ ಬನ್ನಿ. ಮೈಸೂರಿಂದ ಒಂದು 15 minutes ಆಗುತ್ತೆ, ಮಂಡ್ಯದಿಂದ ಒಂದು 20-30 minutes ಆಗುತ್ತೆ. ಸೊ ಬಂದು ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಬಂದ್ಲು ಸರ್, ಬಂದ್ಲು ಸರ್. ನೀನೇನಾ ಶಕುಂತಲಾ? ಅಲ್ಲ, ನಾನು ಶಶಿಕಲಾ. ಯಾರನ್ನ ನೋಡಬೇಕು? ನಿಮ್ಮನ್ನೇ ನೋಡಬೇಕು. ಏನಾಗಬೇಕಾಗಿತ್ತು? ಸರಿ, ಈ ಕಡೆ ಕಳಿಸಿ ಸರ್. ಶತಪ್ ಅಂದರೆ ಬಾಯಿ ಮುಚ್ಚಿ ಸರ್. ನೋಡಮ್ಮ ಹುಡುಗಿ, ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಬಂದಿರುವುದು ಓದುವ ಸಲುವಾಗಿ. ಎಷ್ಟು ಡೀಟೇಲಿಂಗ್ ಆಗಿದೆ ಅಲ್ವಾ? ಇಲ್ಲೆಲ್ಲ ಏನೇನೋ ಕೊಟ್ಟಿದ್ದಾರೆ. ಹೈದರಾಲಿಯ ದಂಡಯಾತ್ರೆಯ ದೃಶ್ಯ. ಓ, ಇದಂತೆ ಕಣೆ.
ಇದರಲ್ಲಿ ಯಾರು ಇವರೇನು ಇದು ಫೋನ್ ಇದೆಯಾ? ಇದು ನಿಜವಾಗ್ಲೂ ಹೋಗ್ತೇನಾ? ಹಾಗಾಗಿ ನಮಗೆ ಪೇಂಟಿಂಗ್ ಬಗ್ಗೆ ನೀವು ಎ ಟೆಕ್ನಾಲಜಿ ಯೂಸ್ ಮಾಡ್ತೀರಾ. ಆಗ ಎ ಟೆಕ್ನಾಲಜಿ ಇರಲಿಲ್ಲ. ಯಾವಾಗ ಟಿಪ್ಪು ಸುಲ್ತಾನ್ ಇದೆ ಅರೌಂಡ್ 1785 ಈ ಪೇಂಟಿಂಗ್ನ ನಾ ಹೇಳೋಕ್ಕೂ ಮುಂಚೆ ನೀವು ನೋಡಿದ್ರೆ ಬೆಟರ್. ಆ ಪಾಯಿಂಟಲ್ಲಿ ನಿಂತ್ಕೊಂಡು ಒಂದ್ಸತಿ ಪೇಂಟಿಂಗ್ ನೋಡಿ, ಸೆಂಟರಲ್ಲಿ ಒಂದ್ಸತಿ ನೋಡಿ, ಆ್ಯಂಡ್ ದೆನ್ ಈ ಕಡೆ ಬಂದು ಒಂದ್ಸತಿ ಪೇಂಟಿಂಗ್ ನೋಡಿ. ಸೆಂಟರ್ ಈ ಕಡೆ ಬಾ, ಇನ್ನೂ ಸ್ವಲ್ಪ ಬಾ. ಫೇಸ್ ಫೇಸ್ ಆ ಕಡೆ ಈ ಹೋಗು. ಕಡೆ. ದಟ್ ಈಸ್ ಆ್ಯಕ್ಚುಲಿ ದ ಮೇಜರ್ ಥಿಂಗ್ ಇಸ್ ಇದು 3D ಪೇಂಟಿಂಗು ತುಂಬ ಹಳೆ ಪೇಂಟಿಂಗ್. ಆವಾಗ ಟೆಕ್ನಾಲಜಿನೇ ಇಲ್ಲದೆ ಇರೋ ಟೈಮಲ್ಲಿ ತೆಗೆದಂಥ ಮಾಡಿದಂಥ ಪೇಂಟಿಂಗ್. ನೀವು ಕೀಪ್ ಅ ಪೋರ್ಟ್ರೇಟ್ ಆಫ್ ಪರ್ಸನ್ ಇಟ್ಕೊಂಡು ನೀವು ಮಾಡಿದ್ದು. ಹಾಗಾದರೆ ಈ ಟೆಕ್ನಾಲಜಿ ಹೇಗೆ ಉಪಯೋಗಿಸ್ಕೊಂಡ್ರು ಅನ್ನೋದು ದಟ್ ಈಸ್ ದ ಒನ್ ಕ್ಯೂರಿಯಾಸಿಟಿ. ಕಮಿಂಗ್ ಫಾರ್ ದಿ ಪೇಂಟಿಂಗ್, ಇಟ್ ಈಸ್ ಆ್ಯಕ್ಚುಲಿ ಅ ನ್ಯಾಚುರಲ್ ಪೇಂಟ್ಸ್. ಅಂದರೆ ಈ ಹೂವು, ಗಿಡ, ಅದು ವೆರೈಟಿ ಕಲರ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ ಅದನ್ನು ಚೆನ್ನಾಗಿ ಅರಿತಾರೆ, ಅರಿದು ಕುದಿಸ್ತಾರೆ ಅದು ಪೇಸ್ಟ್ ಬರುತ್ತೆ. ಆ್ಯಸ್ ಯೂಶ್ವಲ್ ಇಟ್ ಇಸ್ ಎ ಕಿಚನ್ ಥಿಂಗ್. ಅದನ್ನು ತೊಗೊಂಡು ಬಂದು ಡಾರ್ಕ್ ಪೇಂಟಿಂಗ್, ಮತ್ತು ನಮ್ಗೆ ಏನು ಶೇಡ್ಸ್ಗಳು ಬೇಕು ಆ ಶೇಡ್ಸ್ಗಳು ನ್ಯಾಚುರಲ್ ಪೇಂಟಿಂಗ್. ನಿಜವಾಗ್ಲೂ ಯೂಸ್ ಮಾಡ್ತಿದ್ದಿದ್ದು ಅಲ್ಲಿ ನಿಮಗೆ ಕಾಣ್ತಾ ಇದೆಲ್ಲ ಗುಂಡೆಲ್ಲ ಇದೆ. ಸೊ ಇದು ಏನಂತ ಈಗ ಸಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಕಮ್ ಆನ್. ಏನಂತಾರೆ ನಂಗೆ ಗೊತ್ತಿಲ್ಲ, ಬಟ್ ಪಿರಂಗಿ ಅನ್ಸುತ್ತೆ. ಫಿರಂಗಿ ಅಂತಾರೆ. ಸೊ ಇದು ಬಂದು ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಸ್ಟಾರ್ಟ್ ಆಗಿದ್ದಂತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಬಂದು ಟಿಪ್ಪು ಸುಲ್ತಾನ್ ಅವರಿಗೆ ಸೇರಿದ್ದಲ್ವಂತೆ, ಬಟ್ ಇದು ಇಂಗ್ಲೆಂಡ್ ಅವರಿಗೆ ಸೇರಿದ್ದು. ಬಟ್ ಇಲ್ಲಿ ನೋಡಿದ್ರೆ ಸಿಂಬಲ್ ಇದು ಕ್ರೌನು. ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆದಾಗ ಕ್ವೀನ್ ವಿಕ್ಟೋರಿಯಾ ಇದ್ರಂತೆ. ಸೊ ಅದು ಕ್ವೀನ್ ವಿಕ್ಟೋರಿಯಾ ಅವ್ರದ್ದು ಕ್ರೌನ್ ಸಿಂಬಲ್ ಆಗಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ GR ಅಂತ ಏನೋ ಕಾಣ್ತಾ ಇದೆ, GR ಅಂತ ಕಾಣ್ತಾ ಬಟ್ ಇಲ್ಲಿ ಅದು ಅಬ್ರವೇಷನ್ ಗೊತ್ತಿಲ್ಲ. ಬಟ್ ಇದು ಸೇರಿದ್ದು ಟಿಪ್ಪು ಸುಲ್ತಾನ್ ಅವರಿಗಲ್ಲ, ಬಟ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆದಾಗ ವಿಕ್ಟೋರಿಯಾ ಅವರಿದ್ದರು. ಸೊ ಇದನ್ನು ತಂದು ವರ್ಲ್ಡ್ ವಾರ್ ವಾರ್ ಆದಾಗ ಇದನ್ನು ಆರ್ಕಿಟೆಕ್ಚರ್ ಅವ್ರು ತಂದು ಇಲ್ಲಿಟ್ಟಿದ್ದಾರೆ ಅನ್ನೋ ಒಂದು ಮಾತಿದೆ. ಆ್ಯಂಡ್ ಇಲ್ಲಿ ಒಂದು ನಂಬರ್ ಕಾಣಿಸುತ್ತೆ ನಿಮಗೆ 39015 ಅಂತ. ಬಟ್ ಇದು ಮೇ ಬಿ ಈ ಪಿರಂಗಿದು ನಂಬರ್ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಅದು ಇಯರ್ಸ್ ಡೇಟ್ ಆಗಕ್ಕೆ ಸಾಧ್ಯ ಇಲ್ಲ, ಬಟ್ 0 ಇದೆ. ಸೊ ಮೇ ಬಿ ಇದು ನಂಬರ್ ಅನಿಸುತ್ತೆ, ನಂಬರಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಹೇಗೆ ಯೂಸ್ ಮಾಡೋದು? ಇದು ಕೋಟೆ, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ಕೋಟೆ ಇದೆ. ಆ ಕೋಟೆಲೂ ಇದೇ ಥರ ಇದೆ, ಬಟ್ ಅದು ವುಡನಲ್ಲಿ ಮಾಡಿದಾರಂತೆ. ಬಟ್ ಇದು ತುಂಬ ಪ್ಯೂರ್, ಏನೋ ಮೆಟಲ್ ಏನೋ ಹೇಳಿದ್ರು, ಆ ಮೆಟಲಿಂದ ಮಾಡಿರೋದಂತೆ. ಇದು ನಿಜವಾಗೂ ಈ ವಾರಲ್ಲಿ ಯೂಸ್ ಮಾಡಿದ್ದು. ಇದು 2 ಇದೆ ಇಲ್ಲಿ, ಇದು ಒಂದು. ಆ್ಯಂಡ್ ಅಲ್ಲಿ ಪುಟ್ಟದ 2 ಇದೆ, ಮತ್ತು ಅಲ್ಲಿ ಕಲ್ಲು ಅದು ಗುಂಡಲ್ವಾ?
ಅದು ಗುಂಡು. ಆ್ಯಂಡ್ ಇಲ್ಲಿ ಹೇಳ್ತಿರಲ್ಲ ಗನ್ ಪೌಡರ್ ಅಂತ ಅದು ಇಲ್ಲಿಗೆ ಅವರು ಗನ್ ಪೌಡರ್ ಆ್ಯಡ್ ಮಾಡ್ತಾರಂತೆ. ಫಸ್ಟು ಇಲ್ಲಿ ಗನ್ ಪೌಡರ್ ಆ್ಯಡ್ ಮಾಡಿ ಸ್ಟಾರ್ಟಿಂಗಲ್ಲಿ ಹೋಲಿದೆ ಆ ಗುಂಡನ್ನ ತೊಗೊಂಡು ಇಲ್ಲಿಂದ ಹಾಕಿ ಫೈರ್ ಮಾಡ್ತಾಯಿದ್ರು ಅಂತ ಪ್ರೋಸೆಸ್. ಬಟ್ ಇದು ತುಂಬ ನಿಜವಾದಂತೆ. ಅಲ್ಲೆಲ್ಲ ವುಡನ್ದು ತೋರಿಸ್ತಾರೆ ಕೋಟೆಯಲ್ಲಿ, ಬಟ್ ಇದು ಸಮರ್ ಪ್ಯಾಲೇಸಲ್ಲಿರೋದು ಒರಿಜಿನಲ್ ಪಿರಂಗಿ. ಇದು ತುಂಬ ಹಳೆಯ ಮರ, ಅರೌಂಡ್ ನಿಮಗೆ ಒಂದು 300 to 500 ಇಯರ್ಸ್ ಓಲ್ಡ್ ಏಜ್ ಮರ. ಹೌದಾ? ಅವ್ರು ಅದೇ ಕೇಳಿದ್ವಿ ಕಟ್ಟಿ ಎಷ್ಟು ವರ್ಷ ಆಗಿದೆ ಅಂತ. 230 ಇದು ನಿಮಗೆ 1780 ಇದಕ್ಕೂ ಮುಂಚೆ 4th ಆಂಗ್ಲೋ ಮೈಸೂರು ವಾರ್ ನಡೆಯೋಕ್ಕೂ ಮುಂಚೆ ನಡೆದಿದ್ದೀವಿ. ಇದು ಬೇಸಿಗೆ ಅರಮನೆ ಅಂದರೆ ಅವರಿಗೆ ಬೇಸಿಗೆ ಟೈಮಲ್ಲಿ ಸಮ್ಮರ್ ಸೀಸನಲ್ಲಿ ಹೋಗಲ್ಲ. ಅವ್ರು ಹುಟ್ಟೂರು ದೇವನಹಳ್ಳಿ, ಆಮೇಲೆ ಎಲ್ಲ ಕಡೆಗೂ ಇದಕ್ಕೆ ಹೋಗಿಲ್ಲ ನಾವು, ಆ ಪ್ಯಾಲೇಸ್ಗೆ ಹೋಗಿಲ್ಲ. ಅಲ್ಲಿ ಬೆಂಗಳೂರು ಇದು ಮೆಜೆಸ್ಟಿಕ್ ಹತ್ರ ಐತಲ್ಲ, ಅದು ಅಲ್ಲಿ ನಿಮ್ಗೆ ದೇವನಹಳ್ಳಿ ಅವ್ರದ್ದು ಆ್ಯಕ್ಚುಲಿ ಪ್ಲೇಸು. ಆಮೇಲೆ ಅವರು ಶಿಫ್ಟ್ ಆಗಿ ಕೊನೆಗೆ ಮೈಸೂರಿಗೆ ಬಂದು ಒಡೆಯರ ಜೊತೆಲಿ ಫೈಟಿಂಗ್ ಎಲ್ಲ ಆದಮೇಲೆ ದೇ ಕ್ಯಾಪ್ಚರ್ ದಿಸ್ ಬೇಸಿಗೆ ಅರಮನೆ ಅಂತ ಮಾಡ್ಕೊಂಡು ಅಲ್ಲಿ ಇರಕ್ಕಾಗಲ್ಲ ಅಂದ್ರೆ ಸೊ ಅದಕ್ಕೆ ಇದನ್ನ ಬೇಸಿಗೆ ಅರಮನೆ ಅಂತ ಕರೆಯೋದು. ಸಮ್ಮರ್ ಟೈಮಲ್ಲಿ ಬಂದಾಗ ಬೆಂಗಳೂರು ಮೈಸೂರು ಒಟ್ಟು ಕನೆಕ್ಷನ್ ಐತೆ. ಬೆಂಗಳೂರಲ್ಲಿ ನಮ್ದು ಅರಮನೆ ಇದೆ ಅಲ್ಲ ಮಾಮೂಲಿ, ಅಲ್ಲಿ ನಾ ರೆಗ್ಯುಲರ್ ಆಗಿರೋರು. ಬೇಸಿಗೆ ಟೈಮಲ್ಲಿ ಇಲ್ಲಿ ಬರೋದು. ಅಲ್ಲಿ ಏನೈತೆ ಈ ಥರದ್ದು ಪೇಂಟಿಂಗ್ ಇದೆ ಅಲ್ಲ, ಪೇಂಟಿಂಗ್ಸ್ ಇದಾವೆ. ಬಟ್ ಅದೇ ಇವಾಗ ಸ್ವಲ್ಪ ಹಾಳಾಗಿದೆ ಅಲ್ವಾ, ಏನಾದ್ರೂ ಮತ್ತೆ ಮತ್ತೆ ಅವ್ರು ವರ್ಷಕ್ಕೊಂದ್ಸತಿ ಇದಕ್ಕೆ ಕೆಮಿಕಲ್ ಇದು ಮಾಡ್ತಾರಾ? ಕೆಮಿಕಲ್ ವಾಶು, ವರ್ಷಕ್ಕೊಂದ್ಸತಿ ಕೆಮಿಕಲ್ ವಾಶು. ಮತ್ತೆ ಈಗ ಹಬ್ಬ ಗಿಬ್ಬ ಟೈಮಲ್ಲೆಲ್ಲ ತುಂಬಾ ಜನ ಬರೋದ್ರಿಂದ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಗುಡ್ ಬಟ್ ಮೇಂಟೈನ್. ತುಂಬಾ ಲಾನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಿಮಗೆ ಬ್ಯಾಕ್ ಸೈಡ್ ಕಾವೇರಿ ನದಿ ಇದೆ, ಇದ್ರ ಬ್ಯಾಕ್ ಸೈಡೇ ಕಾವೇರಿ ನದಿ ಬರುತ್ತೆ ನಮಗೆ. ಹಾಗೆ ಎಂಡ್ ಹೋದ್ರೆ ನಿಮಗೆ ನಿಮಿಷಾಂಬ ದೇವಸ್ಥಾನ ಇದೆ ಆ ಕಡೆ ಎಲ್ಲ. ಇದು ತುಂಬ ಹಳೆಯದು, ಅವಾಗ ಇದು ಮಾಡಿದ್ದು ಅರೌಂಡ್ 300 ಇಯರ್ಸ್ ಮೇಲೆ ಇದೆ. ನೀವು ಯಾರಾದರೂ ತುಂಬ ಜನ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಯುನೆಸ್ಕೋ ಹೆರಿಟೇಜ್ ಅವರೆಲ್ಲ ಬಂದಾಗಲೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಗುಡ್ ದಟ್ ದೇ ಹ್ಯಾವ್ ಡಿಜಿಟೈಸ್ಡ್. ಮೊದಲು ಟಿಕೆಟ್ ಕೌಂಟ್ರಲ್ಲಿ ಇದು ಮಾಡ್ತಾ ಇದ್ರು, ಇವಾಗ ಸ್ಕ್ಯಾನರ್ ಎಲ್ಲ ಇದು ಮಾಡಿದ್ದಾರೆ. ನೀವು ಇಲ್ಲೇ ಇಟ್ಕೊಂಡು ತಾಜ್ ಮಹಲ್ದು ಟಿಕೆಟ್ ತೊಗೋಬೋದು. ನೀವು ಏನು ಸ್ಕ್ಯಾನ್ ಮಾಡ್ತೀರಾ ತಾಜ್ ಮಹಲ್ ಟಿಕೆಟ್ ಇಲ್ಲೇ ತೊಗೋಬೋದು ನೀವು. 1 ಡೇ ನಿಮ್ಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. ಅದೇ ನಾವು ಅವಾಗ ಸೆಕೆಂಡ್ PU ಮುಗಿಸ್ದಾಗ ಬಂದಿದ್ದು, ಅವಾಗೆಲ್ಲ ಇಂಡಿವಿಜುವಲಿ ಇಲ್ಲಿ ಬಂದು ತೊಗೊಂತಿದ್ವಿ. ಇವಾಗ ತುಂಬಾ ಆಲ್ಮೋಸ್ಟ್ ರಶ್ ಅಷ್ಟಿರಲ್ಲ. 6 years ಆಯ್ತು ನಾನು ಬಂದೋಗಿ. ಅವಾಗೆಲ್ಲ ಇತ್ತು. ನೀವು ಅವಾಗೆಲ್ಲ ನಾರ್ಮಲಿ ಟಿಕೆಟ್ ತಗೊಳ್ಳೋದು, ಈಗ ಸ್ಕ್ಯಾನ್ ಮಾಡಿರ್ತಾರೆ. ಒಂದೇ ದಿನದಲ್ಲಿ ಇದೆ ಆದಿರಂಗ, ಮಧ್ಯರಂಗ, ಶ್ರೀರಂಗಪಟ್ಟಣ, ಆದಿರಂಗ, ಶಿವನ್ ಸಮುದ್ರ, ಮಧ್ಯರಂಗ, ಶ್ರೀರಂಗಮು, ಅಂತ್ಯರಂಗ. ಒಂದೇ ದಿನ ಮಾಡಬೇಕಾದ್ರೆ ಬೆಳಗ್ಗೆ ನೀವು ಧನುರ್ಮಾಸದಲ್ಲಿ ಬೆಳಗ್ಗೆ 5:30 ದೇವಸ್ಥಾನ ಓಪನ್ ಆಗುತ್ತೆ. ಅಲ್ಲಿ ದರ್ಶನ ಮಾಡಿದ್ರೆ 7 ಗಂಟೆ ಶಿವನ ಸಮುದ್ರ ಮುಟ್ತೀರಾ. ಶಿವನ ಸಮುದ್ರ ದರ್ಶನ ಮಾಡಿದ್ರೆ ಸಂಜೆ 6 ಗಂಟೆ ಶ್ರೀರಂಗ ಮುಟ್ತೀರಾ. ಅಲ್ಲಿ ದರ್ಶನ ಮಾಡಿದ್ರೆ ನಿಮ್ಗೆ ಅಲ್ಲಿ ಹಾಲ್ಟಿಂಗ್ ಇರುತ್ತೆ. ಹಾಲ್ಟಿಂಗ್ ಮಾಡಿಕೊಂಡು ಯು ಕ್ಯಾನ್ ಗೋ ಫಾರ್ವರ್ಡ್. ಒಂದೇ ದಿನದಲ್ಲಿ ದರ್ಶನ ಆಗೋದು ಬರ್ಬೋದು. ಅದೆಲ್ಲ ಚೆನ್ನಾಗಿರುತ್ತೆ ನಿಮಗೆ ಹೋಗ್ಲಿಕ್ಕೆ ಮಾಡಲಿಕ್ಕೆ. ಮತ್ತು ಇಲ್ಲಿ ನೀವು ಮಾದೇಪುರ ಹೋದ್ರೆ ಶೂಟಿಂಗ್ ಸ್ಪಾಟ್ ನೀವು ಏನು ಗೋವಾದಲ್ಲಿ ಅದೇನೋ ತೆಂಗಿನಕಾಯಿ ಟ್ರೀಸ್ ಇಲ್ಲೇ ಇದೆ. ನೀವು ಮುಂದೆ ಇಲ್ಲಿ ಹೋದ್ರೆ ಏನೋ ರೋಡ್ PM ಹೊಸೂರು ರೋಡ್ ಹತ್ರ ರೈಟ್ ಸೈಡ್ ತೊಗೊಂಡ್ರೆ ಮಾದೇಪುರ ಅಂತ ಬೋರ್ಡ್ ಹಾಕಿದೆ. ತುಂಬಾ ಶೂಟಿಂಗ್ ಆಗುತ್ತೆ. ತುಂಬ ಹಳೇದು ಹಳ್ಳಿ ಮೇಷ್ಟ್ರು. ಕೌರವ ಮೂವಿಲಿ ಬರೀ ಕೌರವ ಇಲ್ಲ, ಗೊತ್ತಾಗಿದೆ ಇದು ಮಾದೇಪುರ. ಹಳ್ಳಿ ಮೇಷ್ಟ್ರು, ಕೌರವ, ವಿಷ್ಣುವರ್ಧನ್ ಬಾಳಿದ ಮನೆ, ತುಂಬಿದ ಮನೆ, ಒಂದಾಗಿ ಬಾಳು, ಆಪ್ತಮಿತ್ರ ಶೂಟಿಂಗ್ ಅಂದ್ರೂ ಪೂರ್ತಿ ಇಲ್ಲೇ ಗೋಸೆಘಟ್ಟದಲ್ಲಿ. ಲಾಸ್ಟ್ ಶೂಟಿಂಗ್ ಎಲ್ಲನೂ ಗೋಸೆಘಟ್ಟದಲ್ಲಿ. ತಮಿಳ್ ಮೂವಿ ಯಾವುದು ನೇನೊಮ್ಮೆ ಸಪ್ಪನ, ಧರ್ಮೇಂದ್ರ ಹೇಮಮಲ್ ಇದೊಂದು ಸಾಂಗ್ ಇದೆ. ನೇನೊಮ್ಮೆ ಸಪ್ಪನ, ಸಪ್ಪನೊಮ್ಮೆ ಸಜ್ಜನ, KRSL ಶೂಟಿಂಗು ಇಲ್ಲಿ ಎಲ್ಲ. ಇಲ್ಲಿಂದ ಮಾದೇಪುರ ಅಷ್ಟು ಇಲ್ಲ ಅಂತ. ಗಾಡಿ ತಂದಿದ್ದೀರಾ? ಗಾಡಿ ತಂದಿದ್ದೀವಿ ಬೆಂಗಳೂರಿಂದ. ಇಲ್ಲ ಮಂಡ್ಯ ನೇಟಿವ್, ಬಟ್ ವರ್ಕ್ ಮಾಡ್ತಿರೋದೆಲ್ಲ ಬ್ಯಾಂಗ್ಳೂರಲ್ಲಿ. ಅಗೈನ್ ರಿಟರ್ನ್ ಮತ್ತೆ ಹೋಗ್ಬೇಕು. ಇವತ್ತೇ ಹೋಗ್ಬೇಕಾ? ಅವಳು ಇವತ್ತೇ ಹೋಗ್ತಾಳೆ, ನಾನು ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ತೀನಿ. ಅಂದರೆ ನಂದು ಕನಕಪುರಲ್ಲಿ ಬರುತ್ತೆ. ಅವ್ರಿಗೆ ಡ್ಯಾನ್ಸ್ ನಾವು ತಿಳ್ಕೊಳ್ಳೋದು ಎಷ್ಟಿದೆ ಅಂದರೆ, ಡೈಲಿ ಒಂದು ಲರ್ನಿಂಗ್ ಅನ್ನೋದು ಇರುತ್ತಲ್ಲ, ಅದಂತೂ ನಂಗೆ ಇವತ್ತು ನಿಜ ಅನಿಸ್ತಿದೆ. ಯೂಶ್ವಲಿ ನಾವು ಬಂದು ಏನು ಮಾಡ್ತೀವಿ, ಫೋಟೋಸ್ ಎಲ್ಲಿ ತೊಗೊತೀವಿ, ರೀಲ್ಸ್ ಎಲ್ಲಿ ಮಾಡ್ತೀವಿ, ಇಷ್ಟೇ ಮಾಡೋದು. ಬಟ್ ಅದು ಎಷ್ಟು ಡೀಟೇಲಿಂಗ್ ಆಗಿದೆ ಅಂದರೆ, ಯಾರಿಗಾದ್ರೂ ಟೈಮ್ ಸಿಕ್ಕರೆ ಮೈಸೂರು ಕಡೆ ಬಂದಾಗ ಏನಿಲ್ಲ 1 hour 2 hours ಫ್ರೀ ಮಾಡಿಕೊಂಡು ಬಂದು ವಿಸಿಟ್ ಮಾಡೋಗಿ. ತುಂಬ ಇಷ್ಟ ಆಗುತ್ತೆ. ನೋಡೋಕ್ಕೇನೆ ನಿಮ್ಗೆ ಹಾಫ್ ಡೇ ಅಲ್ಲೇ. ಆ್ಯಂಡ್ ಅವ್ರು ಯೂಸ್ ಮಾಡ್ತಿದ್ದಂಥ ಬಟ್ಟೆ ಆಗಿರ್ಬೋದು, ಮತ್ತು ಪಿಸ್ತೂಲ್ಸ್ ಆಗಿರ್ಬೋದು, ಮೆಡಲ್ಸ್
ಆಗಿರ್ಬೋದು, ಪ್ರತಿಯೊಂದು ಲೈಕ್ ಸ್ಟೋರ್ ಮಾಡಿಟ್ಟಿದ್ದಾರೆ. ಒಂದಷ್ಟು ಬೌಲ್ಸ್ ಆಗಿರ್ಬೋದು, ಪ್ರತಿಯೊಂದು ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಟೈಮ್ ಇದೆ ಅಥವಾ ಇದಕ್ಕೆ ಅಂತ ಒಂದು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಪ್ಲೀಸ್ ಡೂ ವಿಸಿಟ್. ನಿಜ ಹೇಳಿ ನನಗೆ ಒಂಥರ ಅನಿಸ್ತಿದೆ, ನಾವು ಮಂಡ್ಯಲ್ಲಿ ಇದೇನು ಕರೆಕ್ಟಾಗಿ ತಿಳ್ಕೊಂಡೇ ಇಲ್ವಲ್ಲ ಅನಿಸ್ತಿದೆ. ಟಿಪ್ಪು ಸುಲ್ತಾನ್ ಹುಟ್ಟಿದಾಗಿಂದ ಅವ್ರ ಮಗನ ಒತ್ತೆ ಹಾಳಾಗಿ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಸಾಯೋ ತನಕನೂ ಅಲ್ಲಿ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಅವ್ರ ಬಟ್ಟೆಗಳು. ಆ್ಯಂಡ್ ಇನ್ನೊಂದು 3D ಪೇಂಟಿಂಗು, ಅದನ್ನು ನನಗೆ ಒಬ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೀರಿಯಸ್ಲಿ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂದರೆ ಅವ್ರ ಕ್ಲಿಪ್ಪಿಂಗ್ಸ್ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಅವ್ರು ಕನ್ವೆ ಮಾಡಿದ ರೀತಿ ಅಂತೂ ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಈ ವಿಡಿಯೋ ನೋಡ್ತಿರ್ತೀರಾ ಅಂತ ಅನ್ಕೊತೀನಿ. ಟೀಚರ್ ಆ್ಯಂಡ್ ಅವರು ಕೂಡ ಲೆಕ್ಚರರ್ ಅಂತೆ, ಫಿಸಿಕ್ಸಿಗೆ ಅಸಿಸ್ಟೆಂಟ್ ಪ್ರೊಫೆಸರು, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದ್ರು ಅಂದರೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು ಕೇಳೋಕ್ಕೆ. ಬಟ್ ವೀಡಿಯೋ ಮಾಡೋಕ್ಕೆ ನಮ್ಗೆ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ಸೆಕ್ಯೂರಿಟಿ ವೀಡಿಯೋ ಮಾಡಬಾರ್ದು ಅಂತಿದ್ರು. ಆ್ಯಂಡ್ ನಾವು ಲೈಕ್ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಬಟ್ ಅವ್ರು ಎಷ್ಟು ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಹೇಳಾದ್ಮೇಲೆ ನನಗೆ ಅನಿಸಿದ್ದು, ನಾವು ಈ ಥರ ತಿಳ್ಕೊಬೇಕು, ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಫೋಟೋಸ್ ತೊಗೊಂಡು ಹೋಗೋದಲ್ಲ ಅಂತ. ತುಂಬ ಚೆನ್ನಾಗಿದೆ. ಮಾಡಿರೋ ಪೇಂಟಿಂಗ್ಸ್ ಎಲ್ಲ ಈ ಥರ ಆರ್ಟಿಫಿಷಿಯಲ್ ಪೇಂಟಿಂಗ್ಸ್ ಯಾವುದೂ ಇಲ್ವಂತೆ. ಆಗಿನ ಕಾಲದಲ್ಲಿ ಏನೂ ಇರ್ತಿರ್ಲಿಲ್ಲ ಅಲ್ವಾ. ಅವರೆಲ್ಲ ಏನಂದರೆ ಈ ಹೂವಿಂದ ಎಲೆಗಳಿಂದ ಕಲರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಈ ಥರ ಮಾಡಿ ಅದನ್ನು ಪೇಂಟ್ ಮಾಡಿರೋದು. ಆ್ಯಂಡ್ ಇನ್ನೊಂದು ಟಿಪ್ಪು ಸುಲ್ತಾನ್ ಅವರು ಹೆಂಗಾಗಿದ್ದಾಗಿರುವಂಥ ಒಂದು 3D ಪೇಂಟಿಂಗು. ಅದು ಹೇಗಿದೆ ಅಂದರೆ ನೀವು ಯಾವುದೇ ಒಂದು ಕಾರ್ನರಲ್ಲಿ ನಿಂತ್ಕೊಂಡು ನೋಡಿದ್ರು ಅವ್ರು ನಿಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಥರ ಅನಿಸುತ್ತೆ. ನಾನು ಅದು ಫೋಟೋ ಮತ್ತು ವಿಡಿಯೋನ ಆ್ಯಡ್ ಮಾಡಿ ಟೆಕ್ನಾಲಜಿ ಅದೇ ಈ ನಾವಿವಾಗ ಏನು 3D ಪೇಂಟಿಂಗ್ ಅಥವಾ AI ಟೆಕ್ನಾಲಜಿ ಏನಂತ ಹೇಳ್ತೀವಿ ಅದನ್ನು ಅವ್ರು ಅವಾಗಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಅದೇ ಒಂಥರ ಖುಷಿ ಆಗ್ತಿದೆ ಇವಾಗ. ಹಿಂಗೇನು ಅನಿಸ್ತಿದೆ ಸಣ್ಣ? ಅವಳು ಬರಕಿಲ್ ಬೇಡ ಬೇಡ ಅಂತಿದ್ಲು. ಮತ್ತೆ ನಾವು ಆನ್ ದ ವೇ ಬರ್ತಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದ್ದು. ಬಟ್ ಅವಾಗ ಏನು ಅಷ್ಟು ಇಲ್ಲ, ಬಟ್ ಏನು ನೋಡೂ ಇರಲಿಲ್ಲ ನಾವು ಅವಾಗ. ಬಟ್ ಇವಾಗ ಡೀಟೇಲಿಂಗ್ ಆಗಿ ಹೋದರೆ ತುಂಬ ಅಂದರೆ ತುಂಬ ಇದೆ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋದು. ಅವ್ರು ಹೆಂಗಿದ್ರು, ಅವ್ರು ಹೆಂಗೆ ಯುದ್ಧಗಳಲ್ಲಿ ಮಾಡ್ತಾಯಿದ್ರು, ಈಸ್ಟ್ ಇಂಡಿಯಾ ಕಂಪನೀಸ್ ಬಂದಾಗ ಹೆಂಗಿದ್ರು, ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ನಾನಂತೂ ಒಂದೇ ದಿನದಲ್ಲಿ ಶ್ರೀರಂಗಪಟ್ಟಣನ ತೋರ್ಸೋಕ್ಕೆ ಆಗಲ್ಲ. ಸೊ ಇದ್ವಂತೂ ನನಗೆ ಯಾವ್ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಈ ಥರ ನಾವು ಹೋಗೋ ಪ್ಲೇಸಸ್ನ ಆದಷ್ಟು ತುಂಬ ಡೆಪ್ತಾಗಿ ನಾನು ತಿಳ್ಕೊಂಡು ನಿಮಗೆ ಅದನ್ನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒನ್ ಡೇ ಅಲ್ಲೇ ಎಲ್ಲ ತೋರಿಸ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ನಾವು ಮುಟ್ಟಾಳ್ತನ, ಟು ಬಿ ಆನೆಸ್ಟ್ ಅದು ನನ್ನ ಮುಟ್ಟಾಳ್ತನ ಆಗಲ್ಲ. ಏನು ಗೊತ್ತಾ, ನಾವು ಆನ್ ದ ವೇ ಬರ್ತಾ ನಾನು ಸಹನ ಹೇಳಿದ್ರು, ಬೇಡ ಕುಂತಿ ಬೆಟ್ಟಕ್ಕೆ ಹೋಗ್ಬಿಡೋಣ, ಯಾರು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಅಂತ ಈಗ ಅನ್ನಿಸ್ತದೆ. ಆ್ಯಂಡ್ ಅವ್ರು ನಂಗೆ ಇನ್ನೊಂದು ಹೇಳಿದ್ರು, ಶ್ರೀರಂಗಪಟ್ಟಣನ ಲೈಕ್ ಹಿಸ್ಟಾರಿಕಲ್ ಏನು ಐತಿಹಾಸಿಕ ಪುರಾಣಿಕ ಸ್ಥಳ ಅಂತ ಕರೀತಾರಂತೆ. ಯಾಕೆಂದರೆ ತುಂಬ ಇದೆ ತಿಳ್ಕೊಳ್ಳೋದು ನಮಗಿಲ್ಲಿ. ನಿಜ ನಂಗೆ ಸಖತ್ ಖುಷಿ ಆಗ್ತಿದೆ. ಶ್ರೀರಂಗಪಟ್ಟಣದಲ್ಲಿ ಇಷ್ಟೋ ಅಂದರೆ ಗೊತ್ತಿತ್ತು ತುಂಬ ಪ್ಲೇಸಸ್ ಇದೆ ಅಂತ. ಆರ್ಕಿಟೆಕ್ಚರ್ ಇವಾಗೇನು ಮಾಡ್ತೀರಾ ಅದೆಲ್ಲ ಅಲ್ಲ, ಇಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಲ್ಡ್ ಆರ್ಕಿಟೆಕ್ಚರ್ಸ್ ಎಲ್ಲ ತುಂಬ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೂ ವಿಸಿಟ್ ಒನ್ಸ್, ಅಟ್ಲೀಸ್ಟ್ ಒಂದ್ಸಲ ಬನ್ನಿ. ನಮ್ಮ ಮಂಡ್ಯದಲ್ಲಿರೋದು ಆ್ಯಂಡ್ ತುಂಬ ನೀಟಾಗಿ ತುಂಬ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ನೋಡಿ ಎಷ್ಟು ಕ್ಲೀನಾಗಿ. ಆ್ಯಂಡ್ ಇಲ್ಲಿ ವರ್ಕ್ ಮಾಡ್ತಿರೋರು ಅಷ್ಟೇ, ಅವ್ರು ಅಲ್ಲಲ್ಲೇ ಬಂದು ಚೆಕ್ ಮಾಡ್ತಿರ್ತಾರೆ. ನಾವು ಅಂದರೆ ನಮಗೆ ಫೋಟೋಸ್ ತೊಗೊಳಕ್ಕೆ ಅಲೋ ಮಾಡ್ತಾರೆ, ವೀಡಿಯೋಸ್ ಎಲ್ಲ ನಾವು ತೊಗೊಳಾಗಿಲ್ಲ. ಅಲ್ಲಲ್ಲೇ ಬಂದು ಹೇಳ್ತಿರ್ತಾರೆ ಓನ್ಲಿ ಫೋಟೋಸ್ ತೊಗೊಳ್ಳಿ, ಆ್ಯಂಡ್ ಪರ್ಸ್ನಲ್ ಫೋಟೋಸ್ ನಾವು ತೊಗೊಳಂಗಿಲ್ಲ. ಏನದು ಮಾನ್ಯುಮೆಂಟ್ಸ್ ಏನಿದೆ ಆ ಪಿಕ್ಚರ್ಸ್ ಮಾತ್ರ ನಾವು ತೊಗೋಬೋದು. ಅದು ಅವ್ರು ಏನಕ್ಕೆ ಮೇ ಬಿ ಪರ್ಮಿಟ್ ಮಾಡಿದ್ದಾರೆ ಅಂದರೆ ಓದ್ಕೊಂಡು ಅಥವಾ ತಿಳ್ಕೊಳ್ಳಿ ನಾವು ಅನ್ನೋದಕ್ಕೋಸ್ಕರ. ಸೊ ನಾನು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಇಡೀ ವ್ಯೂ ಕಾಣುತ್ತಂತೆ. ಸೊ ನಾನಿವಾಗ ಅಲ್ಲಿ ಒಂದು ಹೋಗಿ ನಿಮಗೆ ತೋರಿಸ್ತೀನಿ. ಯಾವುದೋ ಒಂದು ಮೂವಿ ಶೂಟಿಂಗ್ ಮಾಡಿದ್ದಾರೆ, ಬಟ್ ನಂಗೆ ಅದು ಯಾವ ಮೂವಿ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಂಜು ಮತ್ತು ಗೀತನ ಅದರಲ್ಲಿ ಸ್ಟಾರ್ಟಿಂಗು ಜೂನಿಯರೇ ಎಲ್ಲಿ ಬೇಕಾದರೂ ಗಾಡಿ ಓಡಿಸ್ಬೋದು. ಈ ಮಂಡ್ಯದಲ್ಲಿ ಗಾಡಿ ಓಡಿಸೋಕ್ಕೆ ಅವನು ಮಾಸ್ಟರೇ ಆಗಿರ್ಬೇಕು. ಹೆಂಗೆಂಗೋ ಗಾಡಿ ಓಡಿಸ್ಬೋದು. ನಡಿ ಸಮಾಜ